ನಾನು ಡಾಕ್ಟರ್ ಮರ್ಲಿನ್. ಇವತ್ತು ನಾವು ಮಾತಾಡೋಣ ಪೈಲ್ಸ್ ಬಗ್ಗೆ. ಎಸ್, ಪೈಲ್ಸ್ ಅಂತ ನಾವು ಎಲ್ಲರೂ ಕೇಳಿದೀವಿ ಅಲ್ವಾ? ಮೂಲವ್ಯಾಧಿ ಅಂತ ಹೇಳ್ತೀವಿ. ಎಸ್, ಸೊ ಇದು ಹೇಗೆ ಉಂಟಾಗುತ್ತೆ ಅಂತ ನಾವು ಫಸ್ಟ್ ತಿಳ್ಕೊಳ್ಳೋಣ. ಸೊ ಇದಕ್ಕೆ ಕಾರಣ ಏನು? ಪ್ರೊಲಾಂಗ್ ಸ್ಟ್ಯಾಂಡಿಂಗ್. ಕೆಲವರು ತುಂಬಾ ಸ್ಟ್ಯಾಂಡಿಂಗ್ ಪೊಸಿಷನ್ ಅಲ್ಲಿ ಕೆಲಸ ಮಾಡ್ತಾರೆ. ಓಕೆ, 1 ಗಂಟೆ 2 ಗಂಟೆ ಅಲ್ಲ, 8 ಗಂಟೆ ಸ್ಟ್ಯಾಂಡಿಂಗ್. ಅದು ಸ್ವಲ್ಪ ವರ್ಷಗಟ್ಟಲೆ ಅವರು ಈ ಪ್ರೊಫೆಷನಲ್ ಇದ್ದಾರೆ. ಸೊ ಅಂತವರಿಗೆ ಏನಲ್ ರೆಕ್ಟಲ್ ವೇನ್ಸ್ ಅಲ್ಲಿ ಪ್ರೆಷರ್ಸ್ ಬಿಲ್ಡ್ ಅಪ್ ಆಗುತ್ತೆ. ಸೊ ಅದು ಡೈಲೇಷನ್ ಆಗುತ್ತೆ. ಸೊ ಅಂತವರಿಗೆ ಈ ಪ್ರಾಬ್ಲಮ್ಸ್ ಕಾಣ್ಬಹುದು. ಈಗ ಹೊಸತ್ತು ಕಾಣಿದೆ ಒಂದು ನ್ಯೂ ಫ್ಯಾಕ್ಟರ್, ಮೊಬೈಲ್ ತಕೊಂಡು ಟಾಯ್ಲೆಟ್ ಸೀಟ್ ಅಲ್ಲಿ ಕೂತ್ಕೊಳ್ಳೋದು. ಸೊ ಅದು ಒಂದು ಅವರು ಕೆಲವರಿಗೆ ಅದು ಕೂಡ ಜಾಸ್ತಿ. ಅಂದ್ರೆ ಅವ್ರು ಏನ್ ಕೆಲಸ ಮಾಡ್ಲಿಕ್ಕೆ ಬಂದದ್ದು ಅದು ಮಾಡೋದು ಬಿಟ್ಟು ಬೇರೆ ಕೆಲಸನೇ ಮಾಡ್ತಾ ಇರ್ತಾರೆ. ಓಕೆ, ಸೊ ಅದು ಕೂಡ ಒಂದು ಫ್ಯಾಕ್ಟರ್, ಪ್ರೊಲಾಂಗ್ ಸಿಟಿಂಗ್ ಇನ್ ದ ಟಾಯ್ಲೆಟ್ ಸೀಟ್. ಓಕೆ, ಸೊ ಅಲ್ಲಿ ಏನಾಗ್ತದೆ, ಪ್ರೆಷರ್ ಬಿಲ್ಡ್ ಅಪ್. ನೀವು ಬಂದದ್ದು ಪ್ರೆಷರ್ ಕೊಡ್ಲಿಕ್ಕಲ್ವಾ, ಸೊ ಅಲ್ಲಿ ಪ್ರೆಷರ್ ಬರುತ್ತೆ. ಸೊ ಅದು ಪ್ರೆಷರ್ ನೀವು ಫೀಸಸ್ ಹೋಗ್ಲಿಕ್ಕೆ ಬಿಡೋದ್ಕಿಂತ ನೀವು ಪ್ರೆಷರ್ ಕೊಟ್ಟು ಬೇರೆನೆ ಎಂಜಾಯ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ನಿಮ್ಮ ವೇನ್ಸ್ ಏನಿದೆ ಅದು ಡೈಲೇಟ್ ಆಗ್ತದೆ, ರೆಕ್ಟಲ್ ವೇನ್ಸ್. ಅದು ಕೂಡ ಹೆಮರಾಯ್ಡ್ಸ್ ಉಂಟಾಗಬಹುದು. ಕೆಲವರಿಗೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಮೋಷನ್ ಗಟ್ಟಿಯಾಗಿದೆ, ಬರ್ತಾ ಇಲ್ಲ ಅಂತವರಿಗೆ ಕೂಡ ಪೈಲ್ಸ್ ಜಾಸ್ತಿ ಕಾಣುತ್ತೆ. ಅದು ಕಾನ್ಸ್ಟಿಪೇಷನ್, ಅವರು ಸರಿಯಾಗಿ ಇಂಡೈಜೆಷನ್ ಇರ್ಬೋದು. ಓಕೆ, ಕೊಲಾನಿಕ್ ಕಾನ್ಸ್ಟಿಪೇಷನ್ ಇರ್ಬೋದು. ಫೈಬರ್ ಡಯಟ್ ಸರಿ ತಗೊಳ್ತಾ ಇಲ್ಲ, ಇಲ್ಲಾಂದ್ರೆ ನೀರ್ ಸರಿ ಕುಡಿತಾ ಇಲ್ಲ ಅಂತವರಿಗೆ ಸಹ ಕಾನ್ಸ್ಟಿಪೇಷನ್ ಆಗ್ಬೋದು. ಕೆಲವರಿಗೆ ಜೆನೆಟಿಕ್, ಅದೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಏನ್ ಸಿಂಪ್ಟಮ್ಸ್, ಏನ್ ಲಕ್ಷಣಗಳು ಪೈಲ್ಸ್ ಅಂತ ಹೇಳುವಾಗ ಫಸ್ಟ್ ಕೆಲವರಿಗೆ ಏನಾಗ್ತದೆ, ಇಂಟರ್ನಲ್ ಪೈಲ್ಸ್. ಇಂಟರ್ನಲ್ ಪೈಲ್ಸ್ ಅಂದ್ರೆ ಏನು? ನಿಮ್ಮ ಪೈಲ್ಸ್, ಓಕೆ, ಇದು ನಾನು ರೆಕ್ಟಲ್ ವೇನ್ಸ್ ಅಂತ ಹೇಳಿದಲ್ಲ. ಸೊ ಇದು ಬಲ್ಜ್ ಆಗುವಾಗ, ಓಕೆ, ನಿಮ್ಮ ಪೈಲ್ಸ್ ಏನಿದೆ, ನಿಮ್ದು ಮಾಸ್ ಏನಿದೆ ಅದು ಒಳಗಡೆ ಇರುತ್ತೆ. ಓಕೆ, ಸೊ ಇದಕ್ಕೆ ನಾವು ಇಂಟರ್ನಲ್ ಪೈಲ್ಸ್ ಅಂತ ಹೇಳ್ತೀವಿ. ಸೊ ಇದು ನೀವು ಕೆಲವೊಮ್ಮೆ ನಿಮ್ಗೆ ಕಾಣ್ಬೋದು. ನೀವು ವಾಶ್ ಮಾಡುವಾಗ ಇಲ್ಲಾಂದ್ರೆ ಕ್ಲೀನ್ ಮಾಡುವಾಗ ಒಳಗೆ ಕೈ ಹಾಕಿದ್ರೆ ಒಂದು ಮಾಸ್ ಗೆಡ್ಡೆ ತರ ಕಾಣ್ತದೆ, ಸಾಫ್ಟ್ ಆಗಿ. ಸೊ ಅದಕ್ಕೆ ನಾವು ಇಂಟರ್ನಲ್ ಪೈಲ್ಸ್ ಅಂತ ಹೇಳ್ತೀವಿ. ಕೆಲವರಿಗೆ ಎಕ್ಸ್ಟರ್ನಲ್ ಪೈಲ್ಸ್ ಅಂದ್ರೆ ಇದು ನಮ್ಮ ಏನಲ್ ಸ್ಪಿಂಕ್ಟರ್ ಅದಕ್ಕಿಂತ ಹೊರಗಡೆ ಬಂದ್ರೆ ಅದಕ್ಕೆ ನಾವು ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳ್ತೀವಿ. ಕೆಲವರು ಏನ್ ಹೇಳ್ತಾರೆ, ಸೆಕೆಂಡ್ ಗ್ರೇಡ್ ಅಲ್ಲಿ ಮೋಷನ್ ಮಾಡುವಾಗ ಮಾತ್ರ ಹೊರಗಡೆ ಬರ್ತದೆ, ಮತ್ತೆ ತೊಳೆಯುವಾಗ ಅದು ಒಳಗಡೆ. ಸೊ ಇಟ್ ಈಸ್ ಅ ಸೆಕೆಂಡ್ ಗ್ರೇಡ್. ಅಂದ್ರೆ ಅದು ಇಂಟರ್ನಲ್ ಪೈಲ್ಸ್ ಕೂಡ ಅಲ್ಲ, ಎಕ್ಸ್ಟರ್ನಲ್ ಕೂಡ ಅಲ್ಲ, ಇದು ಇಂಟರ್ಮೀಡಿಯೇಟ್ ಪೈಲ್ಸ್. ಓಕೆ, ಸೊ ಇದು ಪೈಲ್ಸ್ ಹೇಗೆ ಕಾಣುತ್ತೆ ನೋಡಿ, ಇಂಟರ್ನಲ್ ಪೈಲ್ಸ್, ಎಕ್ಸ್ಟರ್ನಲ್ ಪೈಲ್ಸ್. ಓಕೆ, ಸೊ ಎಲ್ಲೆಲ್ಲಿ ನಿಮ್ಮ ರೆಕ್ಟಲ್ಸ್ ವೇನ್ಸ್ ಇದೆ ಅದರಲ್ಲಿ ಊತ ಕಾಣಿದ್ರೆ, ಡೈಲೇಷನ್ಸ್ ಕಾಣಿದ್ರೆ ಈ ತರ ಬರ್ಬೋದು. ಓಕೆ, ಸೊ ಇದಕ್ಕೆ ನಾವು ಪೈಲ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದ್ರಲ್ಲಿ ಏನಾಗ್ತದೆ, ಫಸ್ಟ್ ನಮ್ಗೆ ನಾನು ಹೇಳಿದ ಪ್ರಕಾರ ಒಂದು ಮಾಸ್ ತರ ಇರ್ತದೆ. ಸೊ ಕೆಲವರಿಗೆ ಮಾಸ್ ಮಾತ್ರ ಕಾಣುತ್ತೆ. ಅವಾಗ್ಲೇ ನೀವು ಸರಿಯಾಗಿ ಡೈರೆಕ್ಟ್ ನೀವು ತಿಂದದ್ದು ಸರಿ ಇದ್ರೆ, ಡಯಟರಿ ಮೆಜರ್ಸ್ ಚೆನ್ನಾಗಿದ್ರೆ, ಫೈಬರ್ಸ್ ತಗೊಳ್ತಾ ಇದ್ರೆ ನಿಮ್ಗೆ ಅದು ಬ್ಲೀಡಿಂಗ್ ತನಕ ಹೋಗುದಿಲ್ಲ. ಓಕೆ, ಎಲ್ಲಿ ಅಕಸ್ಮಾತ್ ನೀವು ಅಲ್ಲಿ ಕೂಡ ಸರಿ ಮಾಡ್ಲಿಲ್ಲ ಅಂದ್ರೆ ದೆನ್ ಇಟ್ ಕ್ಯಾನ್ ಗೋಸ್ ಇನ್ ಟು ಕಾಂಪ್ಲಿಕೇಶನ್ಸ್. ಸೊ ಇದು ಬ್ಲೀಡಿಂಗ್ ಪೈಲ್ಸ್ ಅಂತ ಹೇಳುವಾಗ ಸ್ಪ್ಲಾಶ್ ಆಫ್ ಬ್ಲಡ್, ಒಂದೇ ಸತಿ ಇಷ್ಟು ರಕ್ತ ಹೋಗ್ತದೆ. ಸೊ ಅದು MLs ಅಲ್ಲಿ ಕೂಡ ಇರಬಹುದು. ಮತ್ತೆ ಪದೇ ದಿನ ನಿಮ್ಗೆ ಈ ತರ ಪ್ರಾಬ್ಲಮ್ಸ್ ಇದ್ರೆ ನಿಮ್ಗೆ ಎನಿಮಿಯಾ ಕೂಡ ಆಗ್ಬಹುದು, ರಕ್ತ ತುಂಬಾ ಕಮ್ಮಿ ಆಗ್ಬಹುದು, ನಿಮ್ಮ ಹೆಮೋಗ್ಲೋಬಿನ್ ಎಲ್ಲ ಬೀಳುತ್ತೆ ಅವಾಗ. ಓಕೆ, ಸೊ ಇದಕ್ಕೆ ಪೈಲ್ಸ್ ಗೆ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಬೇಕಾಗುತ್ತೆ. ಸೊ ಪೈಲ್ಸ್ ಅಲ್ಲಿ ಜಾಸ್ತಿ ಪೇನ್ ಇಲ್ಲ, ಬ್ಲೀಡಿಂಗ್ ಇರ್ತದೆ. ಮತ್ತೆ ಮೋಷನ್ ಮಾಡುವ ಜಾಗದಲ್ಲಿ ಪಸೆ ಪಸೆ ಅಂದ್ರೆ ನೀರ್ ತರ ಇರಬಹುದು, ಇಲ್ಲದಿದ್ರೆ ಸ್ಟಿಕ್ಕಿ ಡಿಸ್ಚಾರ್ಜ್ ಅಂತ ಹೇಳ್ತಾರೆ. ಸೊ ಡಿಸ್ಕಂಫರ್ಟ್ ಇರ್ತದೆ ಪೈಲ್ಸ್ ಇದ್ದವರಿಗೆ. ಸೊ ಇದು ಮೇನ್ ಲಕ್ಷಣ. ಮತ್ತೆ ಕಾಂಪ್ಲಿಕೇಶನ್ಸ್ ಏನು? ಜಾಸ್ತಿ ಪ್ರಾಬ್ಲಮ್ಸ್ ಪೈಲ್ಸ್ ಇದು ಕಾಂಪ್ಲಿಕೇಶನ್ಸ್, ಥ್ರಾಂಬೋಸ್ ಪೈಲ್ಸ್ ಅಂತ ಹೇಳ್ತೀವಿ. ಈಗ ಇದು ನಾನು ಹೇಳಿದೆ ನಿಮ್ದು ಏನಲ್ ಕೆನಾಲ್. ಸೊ ಇದು ಒಂದು ಪ್ರೆಷರ್ ಇರುತ್ತೆ ಅಲ್ವಾ, ಇಲ್ಲದಿದ್ರೆ ಎಲ್ಲ ಮೋಷನ್ ಆಚೆ ಬರ್ತಾ ಇರುತ್ತೆ. ಸೊ ಆ ಪ್ರೆಷರ್ ಅಷ್ಟು ಇದೆ. ಸೊ ಕೆಲವೊಮ್ಮೆ ಏನಾಗ್ತದೆ, ಈ ಪೈಲ್ಸ್ ಹೊರಗಡೆ ಬರುವಾಗ, ಈಗ ಇದು ಹೊರಗಡೆ ಬಂತು, ಬಟ್ ನಿಮ್ಮ ಸ್ಪಿಂಕ್ಟರ್ ಟೈಟ್ ಇದ್ದ ಕಾರಣಕ್ಕೆ ಪಾರ್ಟ್ಲಿ ಅದು ಔಟ್ಸೈಡ್ ಇರ್ತದೆ. ಅದು ಪ್ರೆಷರಿಗೆ ಅದು ಹೆಮಟೋಮಾ ಆಗ್ತದೆ, ಪರ್ಪಲ್ ಕಲರ್ ಆಗ್ತದೆ. ಸೊ ಇದಕ್ಕೆ ನಾವು ಥ್ರಾಂಬೋಸ್ ಪೈಲ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಹೆಮಟೋಮಾ ಅಂತ ಹೇಳ್ತೀವಿ. ಸೊ ಇದು ಹಾಗೆ ಬಿಟ್ರೆ ಇಟ್ಸ್ ವೆರಿ ಪೇನ್ಫುಲ್. ಈ ಕಂಡೀಷನ್ ತುಂಬಾ ಪೇನ್ಫುಲ್. ಎಮರ್ಜೆನ್ಸಿಗೆ ಬರ್ತಾರೆ ಯೂಶಲಿ, ಅವಾಗ ನಾನು ಆರ್ನಿಕಾ ಕೊಡ್ತೀನಿ ಅವರಿಗೆ, ಅಲಾಂಗ್ ವಿತ್ ನಕ್ಸೋಮಿಕ್ ಆರ್ ಹೆಮಮಾಲಿಸ್. ಆರ್ನಿಕಾ ವೆರಿ ಅದು ಹೆಲ್ಪ್ ಆಗ್ತದೆ. ಮತ್ತೆ ಸ್ವಲ್ಪ ಏನಲ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ನಾನು ಕೊಬ್ಬರಿ ಎಣ್ಣೆ ಹಚ್ಲಿಕ್ಕೆ ಹೇಳಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅಂತ ಹೇಳ್ತೀನಿ, ಸ್ವಲ್ಪ ಮಸಾಜ್ ಮಾಡ್ಲಿಕ್ಕೆ. ಮತ್ತೆ ಬೇಕಾದ್ರೆ ಸ್ವಲ್ಪ ಒಳಗೆ ದೂಡ್ಲಿಕ್ಕೆ ಆಗ್ತದೆ. ನಾನು ಈ ತರ ಹೋಮಿಯೋಪತಿಯಲ್ಲಿ ಮ್ಯಾನೇಜ್ ಮಾಡ್ತೀನಿ. ಓಕೆ,
ಸೊ ಇಲ್ಲಿ ಏನಾಗ್ತದೆ, ಈಗ ಥ್ರೋಂಬೋಸ್ ಪೈಲ್ ಆಯ್ತು, ಸೊ ಇಟ್ಸ್ ವೆರಿ ಪೇನ್ಫುಲ್, ನಾವು ಈ ತರ ಮ್ಯಾನೇಜ್ ಮಾಡ್ತೀವಿ. ಸೆಕೆಂಡ್ ಏನಾಗ್ತದೆ, ಗ್ಯಾಂಗ್ರೀನ್ ಪೈಲ್. ಹೀಗೆ ಅದು ಪೈಲ್ ಬಿಟ್ರೆ ಅದು ಸ್ವಲ್ಪ ಅವಾಗ ನಮ್ಮ ಏನಲ್ ಸ್ಪಿಂಟಲ್ ಸ್ವಲ್ಪ ಲೂಸ್ ಆದ್ರೆ ಅದು ಅಲ್ಲೇ ಇರುತ್ತೆ 1-2 months, ಅವಾಗ ಅದು ಫುಲ್ ಬ್ಲ್ಯಾಕ್ ಆಗುತ್ತೆ. ಅದಕ್ಕೆ ನಾವು ಗ್ಯಾಂಗ್ರೀನ್ ಪೈಲ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಆಯ್ತು. ಕೆಲವರಿಗೆ ಇನ್ಫೆಕ್ಷನ್ ಆಗ್ಬಹುದು ಪೈಲ್ಸ್ ಅಲ್ಲಿ. ಮತ್ತೆ ಕೂಡ ಫೈಬ್ರೋಸಿಸ್, ಕೆಲವರಿಗೆ ಪೈಲ್ಸ್ ಇದು ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಕೆಲವರಿಗೆ ನಮ್ಮ ಮೋಷನ್ ಮಾಡೋದು ಜಾಗ ತುಂಬಾ ಟೈಟ್ ಇದೆ, ಸರಿಯಾಗಿ ಮೋಷನ್ ಕೂಡ ಹೊರಗಡೆ ಬರೋದಿಲ್ಲ, ಫೈಬ್ರೋಸಿಸ್. ಓಕೆ, ಇಟ್ಸ್ ಅ ಕಾಂಪ್ಲಿಕೇಶನ್ ಆಫ್ ದಿ ಪೈಲ್. ಓಕೆ, ಸೊ ಫೈಬ್ರೋಸಿಸ್ ಆಫ್ ದಿ ಏನಲ್ ಸ್ಪಿಂಕ್ಟರ್. ಸೊ ಇದೆಲ್ಲ ಕಾಂಪ್ಲಿಕೇಶನ್ಸ್ ಅಲ್ಲಿ ಬರ್ತದೆ. ಈಗ ನಾನು ಹೇಳ್ತೀನಿ ನಿಮ್ಗೆ ಹೋಮಿಯೋಪತಿಕಲ್ಲಿ ಏನ್ ನಾವು ಮೆಡಿಕೇಶನ್ಸ್ ಕೊಡ್ತೀವಿ. ಸೊ ಫಸ್ಟ್ ಚಾಯ್ಸ್ ಆಫ್ ಡ್ರಗ್ ಇದೆ ನಕ್ಸ್ ವೋಮಿಕಾ, ಪಲ್ಸಟಿಲಾ, ಹೆಮಮಾಲಿಸ್. ಸೊ ಹೆಮಮಾಲಿಸ್ ನಾನು ಯಾವಾಗ ಜಾಸ್ತಿ ಕೊಡ್ತೇನೆ, ಅವರಿಗೆ ತುಂಬಾ ಬ್ಲೀಡಿಂಗ್ ಇದೆ ಅಂತ ಹೇಳುವಾಗ ಹೆಮಮಾಲಿಸ್ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ. ನಾನು ಕ್ಯೂ ಅಲ್ಲಿ ಕೊಡ್ತೀನಿ 20 drops. ಓಕೆ, ಸೊ ಹೆಮಮಾಲಿಸ್ ಚಾಯ್ಸ್ ಆಫ್ ಡ್ರಗ್ಸ್ ಯಾವಾಗ ಬ್ಲೀಡಿಂಗ್ ಜಾಸ್ತಿ ಆಗ್ತದೆ. ಇಲ್ಲ ಕೆಲವರಿಗೆ ಸ್ವಲ್ಪ ಮಾಸೆ ಇದೆ, ಸ್ವಲ್ಪ ಬ್ಲೀಡಿಂಗ್ ಇಲ್ಲ, ಬಟ್ ನನಗೆ ತೊಂದರೆ ಆಗ್ತದೆ, ಅಲ್ಲಿ ನೀರ್ ತರ ಸ್ಟಿಕ್ಕಿ ಇರ್ತದೆ, ಉರಿ ಆಗ್ತದೆ ಅಂತ ಹೇಳುವಾಗ ನಾನು ನಕ್ಸ್ ವೋಮಿಕಾ ಕೊಡ್ತೀನಿ. ಮಾರ್ನಿಂಗ್ ನೈಟ್ 3 days or 5 days ಡಿಪೆಂಡಿಂಗ್ ಅಪಾನ್ ಅವರಿಗೆ ಎಷ್ಟು ಪ್ರಾಬ್ಲಮ್ಸ್ ಇದೆ. ಮತ್ತೆ ಕಾನ್ಸ್ಟಿಪೇಷನ್ ಇದ್ದವರಿಗೆ ನಾವು ಕಾನ್ಸ್ಟಿಪೇಷನ್ ಕೂಡ ಟ್ರೀಟ್ ಮಾಡ್ಬೇಕು, ಟೊಟಾಲಿಟಿ ನೋಡ್ಬೇಕು, ಜಸ್ಟ್ ಪೈಲ್ಸ್ ಅಂತ ಅಲ್ಲ, ಅದು ಕಾಸ್ ಏನಿದೆ ಅದು ಕೂಡ ನಾವು ಟ್ರೀಟ್ ಮಾಡ್ಬೇಕಲ್ವಾ, ಅವರಿಗೆ ಹೇಳ್ಬೇಕು. ಸೊ ಅಂತವರಿಗೆ ನಾನು ನೆಟ್ರಮ್ ಫಾಸ್ ಇಲ್ಲ, ಕಾನ್ಸ್ಟಿಪೇಷನ್ ಗೆ ನಮ್ಮ ಹತ್ರ BC4 ಇದೆ, ವೈಲಾಕ್ಸ್ ಇದೆ, ಲೋ ಟ್ಯಾಬ್ ಇದೆ. ಸೊ ಯಾವ ಮಟ್ಟಿಗೆ ಅವರಿಗೆ ಕಾನ್ಸ್ಟಿಪೇಷನ್ ಇದೆ ಅದರಲ್ಲಿ ನಾವು ಮೆಡಿಕೇಶನ್ಸ್ ಕೊಡ್ತೀವಿ. ಮತ್ತೆ ನಾನು ಹೇಳಿದ ಪ್ರಕಾರ ಥ್ರಾಂಬೋಸ್ ಪೈಲ್ಸ್ ಅಲ್ಲಿ ಏನಾಗ್ತದೆ, ಪರ್ಪಲ್ ಕಲರ್ ಇದ್ದ ಕಾರಣಕ್ಕೆ ವೇನ್ ತುಂಬಾ ಬಲ್ಜ್ ಆಗಿ ತುಂಬಾ ಪೇನ್ಫುಲ್ ಇದ್ದ ಕಾರಣಕ್ಕೆ ಅಲಾಂಗ್ ವಿತ್ ನಕ್ಸ್ ವೋಮಿಕಾ, ಹೆಮಮಾಲಿಸ್, ಆರ್ನಿಕಾ 1 ನಾನು ಕೊಡ್ತೀನಿ. ಅವರಿಗೆ ತುಂಬಾ ರಿಲೀಫ್ ಆಗ್ತದೆ. ಮತ್ತೆ ನಾನು ಸ್ವಲ್ಪ ಕೊಕೊನೆಟ್ ಆಯಿಲ್ ಹಚ್ಚಿ ಸ್ವಲ್ಪ ಲೂಬ್ರಿಕೇಟ್ ಮಾಡಿ ಆ ಪೈಲ್ಸ್ ದೂಡ್ಲಿಕ್ಕೆ ಆದ್ರೆ ದೂಡಿ ಅಂತ ಹೇಳ್ತೀನಿ. ಇಲ್ಲದಿದ್ರೆ ಇರ್ಲಿ, ಹಾಗೆ ಇರ್ಲಿ, ನೀವು ಜಾಸ್ತಿ ಪ್ರೆಷರ್ ಹಾಕ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಸೊ ದಿಸ್ ಇಸ್ ಹೌ ಐ ಮ್ಯಾನೇಜ್ ದ ಪೈಲ್ಸ್ ಟ್ರೀಟ್ಮೆಂಟ್ ವಿದೌಟ್ ಸರ್ಜರಿ. ಕೆಲವೊಮ್ಮೆ ಕೆಲವು ಕೇಸಸ್ಗೆ ನಾವು ಸರ್ಜರಿ ಕಳಿಸ್ಬೇಕಾಗ್ತದೆ, ಅವಾಗ ತುಂಬಾ ಅವರಿಗೆ ಪ್ರಾಬ್ಲಮ್ಸ್ ಆಗ್ತಾ ಇದ್ರೆ ಸರ್ಜರಿಗೆ ಹೋಗ್ಬೋದು, ಇಲ್ಲ ಅಂತ ಇಲ್ಲ. ನಮ್ಗೆ ಮೇನು ನಮ್ಮ ಪೇಷಂಟ್ಸ್ ನಾವು ಚೆನ್ನಾಗಿರ್ಬೇಕು ಅಲ್ವಾ. ಸೊ ಅದು 4th grade ಅಂತ ಹೇಳುವಾಗ ಅದು ನಾವೇನ್ ಮಾಡ್ಲಿಕ್ಕೆ, ಅದು 4th grade ನಾವು 3rd grade ಇಂದ 2 grade ಅದು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅವಾಗ ಅವ್ರಿಗೆ ಆಪ್ಷನ್ಸ್ ಇದ್ರೆ ಸರ್ಜರಿಗೆ ಹೋಗ್ಬೋದು, ಅದು ತುಂಬಾ ತೊಂದರೆ ಕೊಡ್ತಾ ಇದ್ರೆ. ಇಲ್ಲದ್ರೆ ಅವ್ರು ಮ್ಯಾನೇಜ್ ಮಾಡಿ, ಯಾಕಂದ್ರೆ ಸರ್ಜರಿ ಅಂದ್ರೆ ಆ ವೇನ್, ರೆಕ್ಟಲ್ ವೇನ್ ಡೈಲೇಟ್ ಇದ್ದ ತೆಗಿತಾರೆ, ಬಟ್ ಬೇರೆ ವೇನ್ಸ್ ಕೂಡ ಇರುತ್ತಲ್ಲ. ಸೊ ಅವರು ಆ ಮೇಂಟೈನಿಂಗ್ ಫ್ಯಾಕ್ಟರ್ ಸರಿ ಮಾಡ್ಲಿಲ್ಲ ಅದಿದ್ರೆ ಬೇರೆ ವೇನ್ಸ್ ಕೂಡ ಡೈಲೇಟ್ ಆಗಿ ಅವ್ರಿಗೆ ಪೈಲ್ಸ್ ಬರ್ಬೋದು. ಸೊ ಫಸ್ಟ್ ನಿಮ್ಮ ಫುಡ್ ಹ್ಯಾಬಿಟ್ಸ್, ಸ್ಟ್ಯಾಂಡಿಂಗ್ ಪೊಸಿಷನ್ ಇದು ಚೇಂಜ್ ಮಾಡಿ. ಓಕೆ, ಮತ್ತೆ ಪ್ರೊಲಾಂಗ್ ಸಿಟ್ಟಿಂಗ್ ಇನ್ ದ ಟಾಯ್ಲೆಟ್ ಸೀಟ್ ಕಮ್ಮಿ ಮಾಡಿ ಪೈಲ್ಸ್ ಇದ್ದವರು. ಸೊ ಅಲ್ಲೇ ನಿಮ್ದು 50% ಟ್ರೀಟ್ಮೆಂಟ್ ಆಗುತ್ತೆ. ಮತ್ತೆ ನೀವು ನಿಮ್ಮ ಪ್ರಾಪರ್ ಮೆಡಿಕೇಶನ್ಸ್ ತಗೊಳ್ಳಿ. ಸೊ ಯಾರಿಗೆ ಪೈಲ್ಸ್ ಇದೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ಐ ವಿಲ್ ಟ್ರೀಟ್. ಧನ್ಯವಾದ.